ಏನಾಗುತ್ತೆ ನಿಮ್ಗೆ? ನಮ್ಮ ತಮ್ಮ ಅದಕ್ಕೆ ಬ್ರದರ್ ವಿಜಯ್ ಪ್ರಕಾಶ್ ಹೊಳೆವತ್ತ. ಏನಾಗಿತ್ತು ಇದು 27ನೇ ತಾರೀಕು ಬುಧವಾರ ಸಾಯಂಕಾಲ ಮನೆಯಲ್ಲಿ ಇದ್ದಾರೆ ಅವ. ಅವಂಗ ಕಂಟಿನ್ಯೂ 4-5 ದಿವಸ ಫೋನ್ ಹಚ್ಚಾಕ್ತಿದ್ವಿ, ಬಂದ್ ಬೇಕಾಗ ಅಂತೇಳಿ. ಅವರು ವಿಶ್ವನಾಥ್ ಕೋರ್ವಾರ, ರಾಘವೇಂದ್ರ ಜಾಧವ್ ಅಂತ. ಅವ್ರೆಲ್ಲ ದೇವ್ರ ಗುಡಿ ಆದವ್ ಸರ್, ಬಿ ದೇವ್ರ ಗುಡಿ ಆದವ್. ಎಲ್ಲ ದೇವ್ರ ಗುಡಿ ಏನ್ ವ್ಯವಹಾರ ಇತ್ರಿ? ಹಣಕಾಸಿನ ವ್ಯವಹಾರ ಇತ್ತು ಸರ್, ಅದ ಕೊಡೋದ ಈ ತರ ಮಾಡ್ಯಾರ ಸರ್. ಏನ್ ಮಾಡಿದ್ರಿ ಅವ್ರು ಕರ್ಕೊಂಡ್ ಬಂದ ಹೊಡೆದ್ ಬಿಟ್ಟಾರ ಸರ್. ಹೊಲ್ದಾಗ ಕರ್ಕೊಂಡ್ ಹೋಗಿ ಏನ್ ಮಾತಾಡ್ಲಿಲ್ಲ, ಏನಿಲ್ಲ. ಕೆಲ್ಸ ಐತ್ ಪಾಲೆ ಸ್ವಲ್ಪ ಬೇರೆ ಪ್ರೈವೇಟ್ ಐತಿ, ಕೆಲ್ಸ ಐತ್ ಅಂತ ಕರೆದ ಹೊಲ್ದಾಗ ಹೋಗಿ ರಾಡ್ ಕಡ್ಕಿ ತಗೊಂಡ ತಲ್ಲಿಗ ತೆಂಗಿಗ ಗುಪ್ತ ಹೊಡೆದಾರ ಸರ್. ಏನ್ ವ್ಯವಹಾರ ಮಾಡಿದ್ರಿ? ಅದು ಅವ್ರದ್ದು ಕೊಡೋದು ಕಂಟಿನ್ಯೂ ಇದ್ದೇ ಇರ್ತೀವಿ ಸರ್. ಏನ್ ಕೆಲಸ ಮಾಡ್ತಿದ್ರಿ? ಇವ್ರ ಮನೆಯಲ್ಲಿ ಕುಕ್ ಮಾಡಿ ಡೆಲಿವರಿ ಮಾಡ್ತಿದ್ವಿ ಸರ್, ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತಿದ್ವಿ. ಮದುವೆ ಆಗಿ ಸರ್ 3 ತಿಂಗಳ ಮಗು ಐತಿ ಸರ್. ಅವ್ರ ಪೂರ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಅವ್ರ ಒಟ್ಟ ಜಾಮೀನ್ ಆಗಬಾರ್ದು. 3 ತಿಂಗಳ ಮಗು ಐತಿ ಸರ್. ಈಗ 3 ಮಂದಿ ಬಂಧನ ಮಾಡ್ಯಾರ ಸರ್, ಇನ್ನೊಬ್ಬರು ಬಂಧನ ಆದ. ಈಗ ಏನಂತಂದ್ರ ಈಗ ಹಣ ತಗೊಳ್ಳೋದು ಎಲ್ಲ ಆಗಿತ್ತು, ಮತ್ತೆ ನಮ್ಗೇನ್ ಇನ್ಫಾರ್ಮೇಶನ್ ಏನ್ ಇಲ್ಲೇ ಇಲ್ಲ ಸರ್. ಇನ್ನು ಈಗ ಬಂದ್ ಹಿಂಗ್ ಹೇಳಿದ್ರೆ ನಾವೇನು ಬಗೆಹರಿಸಿ ಏನಾರ ಮಾಡ್ತಿದ್ವಿ ಸರ್. ಈ ತರ ದೇಹ ಹತ್ಯೆ ಮಾಡಿದ್ರ ಏನಾಗತ್ತೆ ಸರ್ ಪರಿಸ್ಥಿತಿ? ಮಗುನ್ ಜೀವನ ಐತಿ ಸರ್, ಅದು ಹುಡುಗಿ ಜೀವನ ಏನ್ರಿ. ಈಗ 1.5 ವರ್ಷ ಸರ್ ಮಗುವಾಗಿ. ಯಾವ ಹಣಕಾಸಿನ ಬಡ್ಡಿ ವ್ಯವಹಾರ ಸರ್, ಬಡ್ಡಿ ವ್ಯವಹಾರ. ಎಷ್ಟು ತಗೊಂಡಿದ್ರಿ? ಅದಷ್ಟ ಅವ್ರು ಹೇಳ್ತಾರೆ ತಗೊಂಡಿದ್ದು ಕೊಟ್ಟಾರು ತಗೊಂಡವ್ರು ಇದ್ದಿದ್ದೆ ಅಂತ. ಈಗ ಏನಂತಂದ್ರೆ ಹೊಡೆದು ಒಂದು ಹತ್ಯೆ ಮಾಡಷ್ಟು ಮಠ ಗಂಭೀರತೆ ಹೋದಾಗ ಅದನ್ನ ಮುಂಚಿತವಾಗಿ ಕಂಪ್ಲೇಂಟ್ ಕೊಡುವಂತ ಕೆಲಸ ಇರುತ್ತೆ. ಇಲ್ಲ ಸರ್, ನಮ್ಗೆ ಗೊತ್ತಾ ಇಲ್ಲ ಸರ್ ಏನು. ಅವನು ಏನ್ ಹೇಳಿಲ್ಲ ಸರ್. ಅವ್ರವ್ರು ಮಾತಾಡ್ಕೊಂಡು ಇದ್ ಮಾಡ್ಯಾರ ಸರ್. ಮನೆಯಲ್ಲಿ ಅಲ್ಲಿಂದ ಮತ್ ಗಾಡಿ ಹೊಡ್ಕೊಂಡ ಬಂದಿದ್ದಾನ ಸರ್. ಅವ್ನು ಅಲ್ಲಿ ಕಲ್ಗಳ್ಳಿಂದ ಗಾಡಿ ಹೊಡ್ಕೊಂಡ್ ಬಂದ ಸರ್. ಮನೆ ಹೋದ ಕೂಡಲೇ ಹಂಗ ಹೊಡೆದಾರ ಅಂದಿದ್ದಕ್ಕೆ ಮತ್ತೆ ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ ಕರ್ಕೊಂಡ್ ಬಂದಿವಿ ಸರ್. ಹಾಸ್ಪಿಟಲ್ ಹೆಂಗ್ ಬರ್ತಾ ಏನಾಗ್ತದೆ ಸರ್, ಬೇಷ್ ಆಗ ಸರ್. ಗೊತ್ತಿಲ್ಲ ಸರ್. ಇವರು ಕೆಂಚಿದವರು ಬಹಳ ಕೇಸ್ ಮಾಡಿದ್ರು ಸರ್. ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ರು ಸರ್. ನಮ್ಮ ಸಮಾಜದವರು ಎಲ್ಲ ಉದ್ಯಮಿಗಳು ಮಾತಾಡಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ಕ್ಲಿಯರ್ ಮಾಡಿದ್ರು ಸರ್. ಬಹಳ ಪ್ರಯತ್ನ ಪಟ್ರು ಸರ್. ಅವ್ರು ಇದು ಮಾಡಿಲ್ಲ ಅನ್ನಂಗಿಲ್ಲ ಸರ್. ಎಲ್ಲ ನಿಮ್ಮ ಕಡೆಯಿಂದ ಮತ್ತೆ ನಿಮ್ಮ ಸಮಾಜ ಕಡೆಯಿಂದ ಯಾರಾದ್ರೂ ಬಂದು ಒತ್ತಾಯ ಏನಾದ್ರು ಮಾಡ್ಯಾರ? ಎಲ್ಲಿ ಯಾವ ಸ್ಟೇಷನ್ ಒಳಗಡೆ ಪ್ರಕರಣ ಆಗೈತಿ? ಇದು ಕಲಗಡಿಗೆ ಆಗಿದೆ ಸರ್. ನಿಮ್ಮೂರು ನಿಮ್ಮ ಮಾಡ್ಯಾರ ಸರ್. ಇವ್ರು ನಮ್ಮ ಕರ್ಮದರ್ಶಿಗಳು ಮಾಡ್ಯಾರ ಸರ್. ಸತೀಶ್ ಮೆರವಾಡೆ, ನಾಗೇಶ್ ಕಲ್ಕುರ್ತಿ ಅವರೆಲ್ಲ ಮಾತಾಡಿ ಎಲ್ಲ ಮಾಡ್ಯಾರ. ಎಲ್ಲ ಸಪೋರ್ಟ್ ಅದ ಸರ್. ಅವ್ರ ಜೊತೆಗೆ ಯಾರಿದ್ರು? ಅವ್ರು ನಮ್ಮ ಗದ್ದರ್ ಸಾಬ್ ಅಂತ ಹೇಳ್ತಾರೆ. ಬಂದು ಹೋಗ್ಯಾರ ಸರ್. ಹೆಸರು ಕನ್ನಡ ಬರ್ತೈತಿ? हिंदी नाम क्या है आपका? गफार साहब। क्या हुआ था 27 को? 27 को उधर मेरे को बुला लेके गया है। मेरे को ये सब मैटर क्या भी मालूम था। उधर जैसा जाने के बाद उसको बात भी नहीं किए, वो अल्लाह मारने चालू किए। पैसा मांगले, पैसा 4000 दिया। वो मैटर कहीं गया करके मैं भी पूछा उनको, वो मेरे को बोले नहीं, सिर्फ इतना बोले मेरे को पैसा देने का है। ये बहुत सता रहा था बोल। उन लोग 4 थे। उसके बाद और एक मेरे को भी मारा। मेरे को मारने के बाद मैं बोला उनको, वाह मैं ऐसा सा मैं कहीं भी मुझे मालूम नहीं क्या हुआ क्या नहीं। उसके घर पे गएंगे चल करके मैं भी बोला उसको, वो नहीं माने। वो तेरे को मालूम नहीं। 2 मारने के बाद मुझे बोले, वो तू भी पटेगा रचेगा, तू भी इसके साथ कर रहा, तू यूज करता ये कर बोले। नहीं हुआ, मैं मुस्लिम से है, मुझे ऐसा बुला ले गया। उसके बेटे को आराम नहीं कर बोलने में मैं इसके साथ आया। ऐसा सब करा मुझे मालूम नहीं करके मैं बोला उनको। क्या लेकर मारे हो? लकड़ी रॉड गिड़ था सर। मारे वो आपको पहचान है? नहीं मेरे को क्या भी पहचान नहीं। और मेरे को मैटर ही मालूम है पूरा। तो मारने के टाइम पे तुम कहाँ थे? अभी वहाँ जाता मैं भी वहाँ जाता। मेरे को 2 मारने के बाद मैं मुस्लिम सर बोलने के बाद मेरे को दूर बटाया। मैं देखा उसको मारते टाइम मैं उनको बोला बाद मैं रिक्वेस्ट करके उधर से मैं लेके आया उसको। 4 लोग मरे? हाँ 4 लोग थे, 1 लाख ठहरा था। 3 लोग मार रहे थे, 1 लाख ठहरा था उधर। नहीं वो तो मेरे को मालूम है। मगर मैं उसके इसमें लगा था, मैं छुड़ाने गया तो मेरे को भी मारे, कान को पीठ को मारे, ऐसा कर दिया। तुम्हारा नाम? अब्दुल गफ्फार।